ನಮಸ್ಕಾರ. ರಾಯಪ್ಪ ಮಲೆನಾಡು ಚಾನಲ್ಗೆ ಸ್ವಾಗತ. ಎಂದಿನಂತೆ ಇವತ್ತು ಒಂದು ಹೊಸ ಸಬ್ಜೆಕ್ಟ್ ಅಂತ ಮಾತಾಡೋಣ ಅಂತಿದ್ದೀನಿ. ಬಸ್ ಬಗ್ಗೆ. ಎಲ್ಲರೂ ಓಡಾಡುವಾಗ ಬಸ್ಸನ್ನು ನೋಡಿರ್ತಾರೆ. ಈ ಬಸ್ ಹೆಂಗಾಗತ್ತೆ ಅಥವಾ ಬಸ್ಸಿನ ಮೊದಲ ರೂಪ ಹೆಂಗಿರುತ್ತೆ ಅದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡ್ಬೋದು ಒಂದು ಸ್ವಲ್ಪ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ವಿವರ ಹೇಳ್ತೀನಿ. ಈ ಬಸ್ ತಯಾರಾಗೋಕ್ಕಿಂತ ಮೊದಲು ಅದರ ಮನುಷ್ಯನ ಸ್ಕೆಲಿಟನ್ ಹೆಂಗೆ ಹೇಳ್ತೀವಲ್ಲ ಹಾಗೆ ಚಾಸಿ ಅಂತ ಹೇಳ್ತೀವಿ. ಈ ಚಾಸಿ ನೋಡಿ ಈ ಥರ ಇರುತ್ತೆ. ಫ್ರಂಟಲ್ಲಿ ಇಂಜನ್ ಇರುತ್ತೆ, ಡ್ರೈವರ್ ಕೂತ್ಕೊಳ್ಳೋಕೆ ಒಂದು ಸೀಟ್ ಇರುತ್ತೆ, ಆಮೇಲೆ ಎಕ್ಸಲ್ಸು, ಚಾಸಿ, ಅದಕ್ಕೊಂದು ಬ್ಯಾಟ್ರಿ, ಡೀಸೆಲ್ ಟ್ಯಾಂಕು ಇವಷ್ಟೇ ಇರುತ್ತೆ. ಇದನ್ನು ಹೆಚ್ಚಿನ ಜನಕ್ಕೆ ಗೊತ್ತಿರಲ್ಲ. ಇದು ಬಸ್ ಈ ರೀತಿಯಾಗಿ ಫಸ್ಟು ಚಾಸಿ ಬರುತ್ತೆ. ಚಾಸಿಯನ್ನು ತೊಗೊಂಡಾದ್ಮೇಲೆ ಬಾಡಿ ಬಿಲ್ಡರ್ ಹತ್ರ ಹೋಗ್ತಾರೆ. ಬಾಡಿಯನ್ನು ನಮ್ಗೆ ಯಾವ ರೀತಿ ಬೇಕೋ ಆ ಥರ ಕಟ್ಸ್ಕೋತಾರೆ. ಸೊ ಇದು ಒಂದು ಬಸ್ಸಿನ ಚಾಸಿ. ಈಗ ನೋಡಿ ಇಲ್ಲೊಂದು ಚಾಸಿ ಬರ್ತಾ ಇದೆ. ಇದು ಚೆನ್ನೈಯಿಂದ ಹೊರಟಿರೋದು. ಇದು ಬೆಂಗಳೂರಿನಲ್ಲಿ ಪಾಸ್ ಆಗ್ತಾ ಇದೆ. ಈಗ ಇದು ಬೆಳಗಾವಿಗೆ ಹೋಗ್ತಾ ಇರೋಂಥ ಚಾಸಿಗಳಿವು. ಒಂದು 5 ಚಾಸಿ ನನಗೆ ಇವತ್ತು ಹೋಗ್ತಾ ಇರುವಾಗ ನನಗೆ ದಾರಿಯಲ್ಲಿ ಸಿಕ್ತು. ಸೊ ಹಾಗಾಗಿ ನಾನು ನನ್ನ ಸಬ್ಸ್ಕ್ರೈಬರ್ಗಳಿಗೆ ಅಥವಾ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಇದೊಂದು ತೋರಿಸೋಣ ಅಂತ ಒಂದು ಕುತೂಹಲ ಆಯಿತು. ಅದಕ್ಕೇ ನಾನು ಇದೊಂದು ಸಣ್ಣ ವಿಡಿಯೋ ಮಾಡಿದೆ. ನೋಡಿ ಚಾಸಿಗಳೆಲ್ಲ ಲೈನಾಗಿ ನಿಂತಿದ್ದಾವೆ. ಸೊ ಈ ಚಾಸಿಯನ್ನು ಫಸ್ಟು ಖರೀದಿ ಮಾಡ್ತಾರೆ. ಅಂದರೆ ಆ ಬಸ್ಸಿನ ಲೆಂತ್ಗೆ ಎಷ್ಟು ಸೀಟ್ ಕೆಪಾಸಿಟಿ ಆಗುತ್ತೆ, ಅದರಲ್ಲೂ ತುಂಬ ವೆರೈಟಿ ಇರುತ್ತೆ. ಸೊ ಇದು ಬಂದು ಮಿನಿ ಬಸ್ದು. ಈ ಚಾಸಿಗಳನ್ನು ಬಾಡಿ ಬಿಲ್ಡರ್ಸ್ ಹತ್ರ ತೊಗೊಂಡೋಗ್ತಾರೆ. ಅಲ್ಲಿ ತೊಗೊಂಡು ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಬಾಡಿ ಸ್ಕೆಲಿಟನ್ನು MS ಅಲ್ಲಿ ಫ್ರೇಮ್ ವರ್ಕ್ ಮಾಡ್ತಾರೆ. ಫ್ರೇಮ್ ವರ್ಕ್ ಆದಮೇಲೆ ಶೀಟ್ಗಳನ್ನೆಲ್ಲ ಹಾಕ್ಕೊಂಡು ಟಿಂಕ್ರಿಂಗ್ ಮಾಡಿ ಅದನ್ನು ಶೇಪ್ ಕೊಡ್ತಾ ಬರ್ತಾರೆ. ಪ್ರೊಫೈಲನ್ನು ರೆಡಿ ಮಾಡ್ತಾರೆ. ಆಮೇಲೆ ಲೈಟ್ ಪೊಸಿಷನ್ ಇರ್ಬೋದು ಅಥವಾ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಒಂದು ಡಿಸೈನ್ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಈ ಥರ ಒಂದು ಚಾಸಿಯನ್ನು ನಾವು ಬಾಡಿ ಬಿಲ್ಡರ್ ಹತ್ರ ಕೊಟ್ಟ ಮೇಲೆ ಅದೊಂದು ರೆಡಿಯಾಗಿ ಹೊರಗೆ ಬರೋದಕ್ಕೆ 2 ರಿಂದ 3 ತಿಂಗಳವರೆಗೂ ಆಗುತ್ತೆ. ಸೊ ಅದರಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ. ಇಂಜಿನಿಯರಿಂಗ್ ಕೆಲಸ ಇರುತ್ತೆ. ಟೆಕ್ನಿಷಿಯನ್ಗಳು ಅದಕ್ಕಾಗಿ ಡೇ ಆ್ಯಂಡ್ ನೈಟು ಕೆಲಸ ಮಾಡ್ತಾರೆ. ಸೊ ರೆಡಿ ಆದಮೇಲೆ ಒಂದು ಬಾರಿ ಬಸ್ಸು ಅಂಥೇಳಿ ರೆಡಿ ಆದಾಗ ಈ ಥರ ಶೇಪಲ್ಲಿ ಬರುತ್ತೆ. ಇದರಲ್ಲೂ ತುಂಬ ವೆರೈಟಿ ಇರುತ್ತೆ. ರೆಗ್ಯುಲರ್ ಸೀಟಿಂಗ್ ಬಸ್ಸು, ವಿತ್ AC ಬಸ್ಸು, ನಾನ್ AC ಬಸ್ಗಳು, ಈ ಥರದ್ದೆಲ್ಲ ತುಂಬ ವಿಧಾನ ಇರುತ್ತೆ. ಸೊ ಇದನ್ನು ರೆಡಿ ಮಾಡಿ ಒಂದು ಚಾಸಿ ಖರೀದಿ ಮಾಡಿ ಆ ಬಸ್ ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೋ ಅಥವಾ ಬಿಸ್ನೆಸ್ಗೆ ಸ್ಟಾರ್ಟ್ ಆಗೋದಕ್ಕೆ ಬರೋದಕ್ಕೆ ಒಂದು 3 ತಿಂಗಳು ತಗೊಳುತ್ತೆ. ಸೊ ನೋಡಿ ರೆಡಿ ಆದಮೇಲೆ ಒಂದು AC ಬಸ್ ಯಾವ ರೀತಿ ಇರುತ್ತೆ ಅನ್ನೋದ್ರದ್ದು ಒಂದು ಕಲ್ಪನೆ ಮಾಡಿದ್ದೀನಿ. ಸೊ ಈ ಬಸ್ ಈಗ ಸರ್ವಿಸ್ಗೆ ರೆಡಿಯಾಗಿರುವಂಥದ್ದು. ನೋಡಿ ಇದು AC ಬಸ್ ಇದೆ. ಇದು ಒಂದು ಕಲ್ಪನೆಯಲ್ಲಿ ಕ್ರಿಯೇಟ್ ಮಾಡಿದ್ದು. ಥ್ಯಾಂಕ್ ಯು.